ಒಂದು ನಿಮಿಷ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಗೌರ್ಮೆಂಟ್ ಎಕ್ಸಾಮ್ ನೀವು ಬರೀತಿದ್ದೀರಾ. ಹಾಗಾದರೆ ಇತ್ತೀಚೆಗೆ ರಾಮ್ಸರ್ಸ್ ಒಂದೇನಪ್ಪ ಅಂದರೆ ಟಾಪಿಕ್ನಿಂದ ಕೇಳೋ ಕ್ವಶನ್ಸ್ ನಿಮಗೆ ಗೊತ್ತಿರಲೇಬೇಕು. ಯಾಕಂದರೆ 101ನೇ ರಾಮ್ಸರ್ ಸ್ಥಾನ ಆ್ಯಡ್ ಆಗಿದೆ. ಹಾಗಂತ ಅದಷ್ಟೇ ತಿಳ್ಕೊಳ್ಳೋದಾ? ಇಲ್ಲ. ರಾಮ್ಸರ್ ಸೈಟ್ ಅಂದ್ರೇನು, ಇಂಪಾರ್ಟೆಂಟ್ ಸೈಟ್ಸ್ ಯಾವುದು, ಮತ್ತು ಎಕ್ಸಾಮ್ನಲ್ಲಿ ಯಾವ ಟೈಪ್ ಕ್ವಶನ್ಸ್ಗಳನ್ನ ಕೇಳಬಹುದು, ಎಲ್ಲವನ್ನೂ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಕೊನೆವರೆಗೂ ನೋಡಿ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಕೊನೆ ತನಕ ನೀವು ನೋಡಿದರೆ ನಾಳೆ ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ಸು ಡೈರೆಕ್ಟಾಗಿ ಕೂಡ ಬರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ ನಾನು ನಿಮ್ಮ ವಿನಾಯಕ ಡಿಪುಡಿ ಮಾತಾಡ್ತಾ ಇರೋದು. ಸೊ ಈ ಒಂದು ರಾಮ್ಸರ್ ಸೈಟ್ಸ್ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕಿದ್ರೆ ಮೊದಲಿಗೆ 101ನೇ ರಾಮ್ಸರ್ ಸ್ಥಾನ ಇತ್ತೀಚೆಗೆ ಆ್ಯಡ್ ಆಗಿರುವಂಥ ಅರುಣಾಚಲ ಪ್ರದೇಶದ ಮೊದಲನೇ ರಾಮ್ಸರ್ ಸ್ಥಾನ, ಭಾರತದ 101ನೇ ರಾಮ್ಸರ್ ಸ್ಥಾನ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಭಾರತದ 101ನೇ ರಾಮ್ಸರ್ ಸ್ಥಾನ ಯಾವುದು ಗೊತ್ತಾ? ಸೊ ಅದು ನಮಗೆ ಪರೀಕ್ಷೆ ಬೇಕಾಗಿರೋಂಥ ಮಾಹಿತಿ ಅಂತ ನೋಡಿದಾಗ ಗ್ಲಾ ಲೇಕ್ ಅಂತ ಬರುತ್ತೆ, ಗ್ಲಾ ಸರೋವರ. ಓಕೆ, ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಗ್ಲಾ ಸರೋವರ ಇತ್ತೀಚೆಗೆ ಆ್ಯಡ್ ಆಗಿರುವಂಥದ್ದು. ಇದು 101ನೇದು ಗ್ಲಾ ಸರೋವರ ಅಂತ ಅಥವಾ ಗ್ಲಾ ಲೇಕ್ ಅಂತ ಕರಿತೀವಿ. ಇದು ರಾಮ್ಸರ್ ಪಟ್ಟಿಗೆ ಸೇರುತ್ತೆ. ಹಾಗೆ ಇದು ಅರುಣಾಚಲ ಪ್ರದೇಶದ ಮೊದಲ ರಾಮ್ಸರ್ ಸ್ಥಾನ ಅಂತ ಕೂಡ ಹೇಳಿದೆ. ಹಾಗಾದರೆ ನಮಗೆ ತಿಳಿಬೇಕಾಗಿರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ ರಾಮ್ಸರ್ ಅಂದರೆ ಏನು? ಹೌದು, ಗ್ಲಾ ಲೇಕ್ ಆ್ಯಡ್ ಆಗಿದೆ. ಹಾಗೆ ರಾಮ್ಸರ್ಸ್ ಅಂದ್ರೇನು, ಯಾಕೆ ಇರಾನನ ಸುದ್ದಿಯಲ್ಲಿರುತ್ತೆ, ವೆಟ್ಲ್ಯಾಂಡ್ಸ್ ಅಂದ್ರೇನು, ಲೈಕ್ ಈ ಥರ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ತಿಳ್ಕೊತ ಹೋಗ್ಬೇಕು. ಹೌದಾ? ನೋಡಿ, ಒಂದು ಹೇಳ್ತೀನಿ, ನಮಗೆ ಪರೀಕ್ಷೆಯಲ್ಲಿ ರಿವರ್ಸ್ಗಿಂತ ಲೇಕ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾನೆ. ಯಾಕೆ ಹೇಳಿ? ಲೇಕ್ಸ್ ಅನ್ನೋದು ಈ ರಾಮ್ಸರ್ ಸ್ಥಾನಕ್ಕೆ ಲಿಂಕ್ ಇದೆ. ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ, ತೇವವಾದ ಭೂಮಿ ಅಂತ. ಓಕೆ, ಸೊ ಈ ಒಂದು ರಾಮ್ಸರ್ ಸೈಟ್ ಅಂತಂದರೆ ಈಗ ಇಮ್ಯಾಜಿನ್ ಮಾಡಿ, ಒಂದು ಲೇಕ್ ಅಥವಾ ಮಾರ್ಷ್ ಅಥವಾ ವೆಟ್ಲ್ಯಾಂಡ್ ಇದೆ ಅಂತಂತ ಅಲ್ಲಿ ಸಾವಿರಾರು ಬರ್ಡ್ಸ್ಗಳು ಬರ್ತವೆ, ರೇರ್ ಅನಿಮಲ್ಸ್ ಕೂಡ ಬರ್ತವೆ, ನ್ಯಾಚುರಲ್ ತುಂಬ ರಿಚ್ ಆಗಿರುತ್ತೆ. ಅಂಥ ವೆಟ್ಲ್ಯಾಂಡ್ಸನ್ನು ನೋಡಿ, ಅಂಥ ವೆಟ್ಲ್ಯಾಂಡ್ಸನ್ನು ಇಂಪಾರ್ಟೆಂಟಾಗಿ ಅಂದರೆ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇದೆ ಅಂತ ಅಫಿಷಿಯಲ್ ಆಗಿ ರೆಕಗ್ನೈಸ್ ಮಾಡೋದನ್ನೇ ರಾಮ್ಸರ್ ಅಂತ ಕರಿತೀವಿ. ಯಾಕೆ ಇದನ್ನು ಮಾಡ್ತಾರೆ? ಈಗ ನಾನು ಹೇಳಿದೆ ಸಾವಿರಾರು ಬರ್ಡ್ಸ್ಗಳು ಬರುತ್ತೆ ಅಂತ. ಆ ಲೇಕಲ್ಲಿ ಅಥವಾ ಒಂದು ಸರೋವರ ಆಗಿರ್ಬೋದು, ಮಾರ್ಷ್ ಆಗಿರ್ಬೋದು, ವೆಟ್ಲ್ಯಾಂಡ್ ಆಗಿರ್ಬೋದು, ಆ ಲೇಕ್ ಇರಲಿಲ್ಲ ಅಂತಂದರೆ ಬರ್ಡ್ಸ್ಗಳಿಗೆ ನೆಲೆ ಇಲ್ಲ. ಹೌದಾ? ಸೊ ಅದನ್ನು ರಕ್ಷಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರನೇ ಈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಂದರೆ ರಾಮ್ಸರ್ಸ್ ಕನ್ವೆನ್ಷನ್ ಅನ್ನೋದೇನಿದೆಯಲ್ಲ ಅದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ವೆಟ್ಲ್ಯಾಂಡ್ ಅಂತ ಅನ್ನೋದು ನೋಡಿ, ಕೆಲವೊಂದು ಸಲ ಕೇಳ್ತಾನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನೋನ್ ಆಸ್ ದ ಕಿಡ್ನೀಸ್ ಆಫ್ ದ ಅರ್ತ್. ನೋಡಿರಿ, ಕಿಡ್ನೀಸ್ ಆಫ್ ದ ಅರ್ತ್, ಭೂಮಿಗೂ ಕೂಡ ಕಿಡ್ನಿ ಇದೆ. ಕಿಡ್ನೀಸ್ ಆಫ್ ದ ಅರ್ತ್ ಅಂತ ಯಾವುದನ್ನು ಕರಿತೀವಿ ಅಂದರೆ ತೇವಾದ ಪ್ರದೇಶ, ವೆಟ್ಲ್ಯಾಂಡ್ಸ್ಗಳನ್ನ. ವೆಟ್ಲ್ಯಾಂಡ್ಸ್ ಆ್ಯಕ್ಟ್ ಆಸ್ ಅ ನ್ಯಾಚುರಲ್ ವಾಟರ್ ಪ್ಯೂರಿಫೈಯರ್, ಫ್ಲಡ್ ಅಬ್ಸಾರ್ಬ್ಸ್ ಆ್ಯಂಡ್ ಕ್ರಿಟಿಕಲ್ ಕಾರ್ಬನ್ ಸಿಂಕ್ಸ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದರೆ ವೆಟ್ಲ್ಯಾಂಡ್ಸ್ ಅಂದರೆ ಗೊತ್ತಾಯಿತು, ತೇವಾದ ಪ್ರದೇಶಗಳು ಅಂತ. ಹಾಗಾದರೆ ರಾಮ್ಸರ್ ಸೈಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಒಂದು ವೆಟ್ಲ್ಯಾಂಡ್ ಅಂದರೆ ಕೇವಲ ನೀರಲ್ಲ, ಅದು ನೇಚರ್ಗೆ ಬೇಕಾಗಿರುವಂಥ ಒಂದು ಲೈಫ್ ಸಪೋರ್ಟ್ ಸಿಸ್ಟಮ್. ಹೌದಾ? ಫ್ಲಡ್ ಕಂಟ್ರೋಲ್ ಮಾಡುತ್ತೆ, ಗ್ರೌಂಡ್ ವಾಟರ್ಸ್ ರೀಚಾರ್ಜ್ ಮಾಡುತ್ತೆ ಅಂದರೆ ಅಂತರ್ಜಲ, ಬಯೋಡೈವರ್ಸಿಟಿ ಪ್ರೊಟೆಕ್ಷನ್ ಮಾಡುತ್ತೆ, ಅಥವಾ ಮೈಗ್ರೇಟರಿ ಬರ್ಡ್ಸ್ ಹ್ಯಾಬಿಟ್ ಅಂದರೆ ವಲಸೆ ಬಂದಂಥ ಹಕ್ಕಿಗಳ ಆಶ್ರಯ ನೀಡುತ್ತೆ. ಹೌದಾ? ಕ್ಲೈಮೇಟ್ ಬ್ಯಾಲೆನ್ಸ್ ನೋಡಿ, ಮೈಗ್ರೇಟರಿ ಬರ್ಡ್ಸ್ ಅಂದರೆ ನಮ್ಮ ಬೆಸ್ಟ್ ಎಕ್ಸಾಂಪಲ್ ಚಿಲಿಕಾ ಲೇಕ್, ಒಡಿಸ್ಸಾ, ಅದು ಕೂಡ ರಾಮ್ಸರ್ ಸ್ಥಾನ. ಎಷ್ಟೋ ವಲಸೆ ಬರುವಂಥ ಹಕ್ಕಿಗಳಿಗೆ ಅದು ನೆಲೆ ಆಗಿದೆ. ಹಾಗೆ ಒಂದು ವೆಟ್ಲ್ಯಾಂಡ್ ಉಳಿಸಿದರೆ ಸಾವಿರಾರು ಜೀವಿಗಳನ್ನು ಉಳಿಸಿದಂತೆ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ರಾಮ್ಸರ್ ಸೈಟು ಇಂಪಾರ್ಟೆಂಟ್. ಯಾಕಂದರೆ ಲೇಕು, ಮ್ಯಾಂಗ್ರೂವ್, ಬರ್ಡ್ ಸ್ಯಾಂಚುರಿ, ಮಾರ್ಷ್ ಇವೆಲ್ಲ ಬರ್ತವೆ ರಾಮ್ಸರ್ ಸ್ಥಾನಗಳು. ಹಾಗಾದರೆ ರಾಮ್ಸರ್ಸ್ ಟೈಮ್ಲೈನ್ ಅಂತ ನೋಡಿದಾಗ 1971ರಲ್ಲಿ ಇರಾನ್ ದೇಶದ ರಾಮ್ಸರ್ ಸಿಟಿನಲ್ಲಿ ರಾಮ್ಸರ್ಸ್ ಕನ್ವೆನ್ಷನ್ ಸೈನ್ ಆಗುತ್ತೆ. ಓಕೆನಪ್ಪ, ಈ ಥರ ನಾವು ಪ್ರೊಟೆಕ್ಟ್ ಮಾಡಬೇಕಂತ ಒಂದು ಕನ್ವೆನ್ಷನಿಗೆ ಸೈನ್ ಆಗುತ್ತೆ. ಯಾವಾಗ? 1971, 1971ನಲ್ಲಿ. ಇದಾದ ಮೇಲೆ 1982ಅಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಭಾರತ ಹೌದು ಚೆನ್ನಾಗಿದೆಯಲ್ಲ ಇನಿಷಿಯೇಟಿವ್, ನಾವೇ ಯಾಕೆ ಜಾಯ್ನ್ ಆಗಬಾರ್ದು ಅಂತ 1982ಕ್ಕೆ ಭಾರತ ಕೈ ಜೋಡಿಸುತ್ತೆ, ಅಂದರೆ ಸೈನ್ ಮಾಡುತ್ತೆ ಕನ್ವೆನ್ಷನಿಗೆ. ಸೊ 1982ಕ್ಕೆ ಸೈನ್ ಮಾಡಿ ಕನ್ವೆನ್ಷನಿಗೆ ಜಾಯ್ನ್ ಆಗುತ್ತೆ. ಅಲ್ಲಿಂದ 2026 ಅಂತ ನೋಡಿದಾಗ ಈಗ 101 ರಾಮ್ಸರ್ ಸೈಟನ್ನು ನಾವು ಹೊಂದಿದ್ದೀವಿ. ಆ್ಯಂಡ್ ಈ ಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಸ್ಟ್ ಹಾಟ್ ಟಾಪಿಕ್ ಇದು ಯಾವುದು? ಇಂಪಾರ್ಟೆಂಟ್ ರಾಮ್ಸರ್ ಸ್ಥಾನಗಳು ಮತ್ತು ಇತ್ತೀಚಿನ ಗ್ಲಾ ಲೇಕ್. ಓಕೆ, ಸೊ ಹಾಗಾಗಿ ಫೆಬ್ರವರಿ 1, 1982 ರಾಮ್ಸರ್ಸ್ ಏನಪ್ಪ ಅಂದರೆ ಭಾರತ ಜಾಯ್ನ್ ಆಗಿದ್ದು. ಇನ್ನೊಂದು ಪ್ರಶ್ನೆ ಬರ್ತದ, ಏನಂತ? ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಯಾವಾಗ ಅಂದರೆ ಫೆಬ್ರವರಿ 2. ಓಕೆ, ಸೊ ಫೆಬ್ರವರಿ 2ರಂದು ವರ್ಲ್ಡ್ ವೆಟ್ಲ್ಯಾಂಡ್ ಡೇನ ಆಚರಿಸ್ತೀವಿ. ಯಾಕೆ ಅಂತಂದರೆ ರಾಮ್ಸರ್ಸ್ ಕನ್ವೆನ್ಷನ್ ಸೈನ್ ಆಗಿದ್ದು 1971 ಅಂತ ಹೇಳಿದೆ, ಗೊತ್ತಾ? ಸೊ ಕನ್ವೆನ್ಷನ್ ಸೈನ್ ಆಗಿದ್ದು 1971 ಇರಾನ್ ದೇಶದಲ್ಲಿ. ಹಾಗಾದರೆ ಅದು ಯಾವ ದಿನ ಅಂತ ಕೇಳಿದರೆ ಫೆಬ್ರವರಿ 2. ಸೊ ಹಾಗಾಗಿ ಈ ದಿನ ಭಾಳ ವಿಶೇಷವಾಗಿದೆ. ನಂತರ
ಈ ಥರ ನಮಗೊಂದು ಟೈಮ್ ಲೈನ್ 1971 ಸೈನ್ ಆಗುತ್ತೆ, ರಾಮ್ಸರ್ಸ್ ವಿಷನ್ ಬಿಗಿನ್ ಆಗುತ್ತೆ, ಕನ್ವೆನ್ಷನ್ ಕಾಪಾಡೋದು ವೆಟ್ಲ್ಯಾಂಡ್ಗಳನ್ನು ವರ್ಲ್ಡ್ ಪ್ರೊಟೆಕ್ಷನ್ ಮಾಡೋದು ಈ ಒಂದು ತೇವಾದ ಪ್ರದೇಶಗಳನ್ನು ಅಂತ ಗೊತ್ತಾಯಿತು. ಹಾಗಾದರೆ ಮುಂದೆ ಏನು? ಮುಂದೆ ನಮ್ಮ ಬರುವಂಥ ಇನ್ನೊಂದು ಪ್ರಶ್ನೆ ಏನಂತಂದರೆ, ನಮ್ಮ ಭಾರತದಲ್ಲಿ 101 ರಾಮ್ಸರ್ ಸ್ಥಾನಗಳಿದ್ದಾವೆ. ಹಾಗಾದರೆ ಇಡೀ ದೊಡ್ಡದು ಅಂದರೆ ಭಾರತದಲ್ಲಿ ಅತಿ ದೊಡ್ಡ ರಾಮ್ಸರ್ ಸ್ಥಾನ ಯಾವುದು ಅಂತ ಪ್ರಶ್ನೆ ಬಂದರೆ ಅದು ಪಶ್ಚಿಮ ಬಂಗಾಳದ ಸುಂದರ್ಬನ್. ಪಶ್ಚಿಮ ಬಂಗಾಳದ ಸುಂದರ್ಬನ್ ವೆಟ್ಲ್ಯಾಂಡ್ ಅಂತ ಇದೆ. ಇದು ಪಶ್ಚಿಮ ಬಂಗಾಳದಲ್ಲಿರುವಂಥದ್ದು. ರಾಯಲ್ ಬೆಂಗಾಲ್ ಟೈಗರಿಗೆ ಭಾಳ ಫೇಮಸ್ ಇದು, ಮತ್ತು ಆ ಕಡೆ ಮ್ಯಾಂಗ್ರೂವ್ ಫಾರೆಸ್ಟ್ಗಳಿಗೆ ಭಾಳ ಫೇಮಸ್ಸು. ಈ ಒಂದು ಏನು ನಮಗೆ ರಾಮ್ಸರ್ ಈ ವೆಟ್ಲ್ಯಾಂಡ್ ಇದೆಯಲ್ಲ, ನಮ್ಮ ಭಾರತದ ಅತಿ ದೊಡ್ಡ ರಾಮ್ಸರ್ ಸ್ಥಾನ, ಭಾರತದ ಅತಿ ದೊಡ್ಡ ರಾಮ್ಸರ್ ಸ್ಥಾನ. ಹಾಗಾದರೆ ನಮ್ಮ ಭಾರತದ ಚಿಕ್ಕ ರಾಮ್ಸರ್ ತಾಣ ಯಾವುದಪ್ಪ ಅಂದರೆ ರೇಣುಕಾ ವೆಟ್ಲ್ಯಾಂಡ್ ಅಂತ ಬರುತ್ತೆ, ಹಿಮಾಚಲ ಪ್ರದೇಶದಲ್ಲಿ. 0.2 ಕಿಲೋಮೀಟರ್ ಸ್ಕ್ವೇರಲ್ಲಿದೆ ವಿಸ್ತೀರ್ಣ. ಹೌದಾ? ತಮಿಳುನಾಡಿನಲ್ಲಿ ಏನಪ್ಪ ಅಂದರೆ ವೆಂಬನೂರು ವೆಟ್ಲ್ಯಾಂಡ್, ಇದು ಕೂಡ ನೋಡ್ತೀವಿ 0.2 ಕಿಲೋಮೀಟರ್ ಸ್ಕ್ವೇರ್, ಸ್ಮಾಲೆಸ್ಟ್ ರಾಮ್ಸರ್ ಸೈಟ್. ಬಟ್ ನಮಗೆ ತಲೆಯಲ್ಲಿರಬೇಕಾಗೋದು ರೇಣುಕಾ ಹಿಮಾಚಲ ಪ್ರದೇಶ್, ವೆಂಬನೂರು ವೆಟ್ಲ್ಯಾಂಡ್ ಕಾಂಪ್ಲೆಕ್ಸ್ ತಮಿಳ್ನಾಡು. ಅರ್ಥ ಆಯ್ತಾ? ಹಾಗಾದರೆ ಓಲ್ಡೆಸ್ಟ್ ರಾಮ್ಸರ್ ಸೈಟ್ ಯಾವುದಪ್ಪ? ಅತ್ಯಂತ ಹಳೆಯದು. ನಾವು ಹೇಳಿದೆ 1982ಕ್ಕೆ ಭಾರತ ಸೈನ್ ಆಗ್ತು ಅಂತ. ಬಟ್ ಅದಕ್ಕಿಂತ ಮುಂಚೆ ನಮಗೆ ಈ ಚಿಲಿಕಾ ಒಡಿಸ್ಸಾ ಏನಿದೆಯಲ್ಲ, 1981ಕ್ಕೆ ಚಿಲಿಕಾ ಲೇಕ್ ಒಡಿಸ್ಸಾದಲ್ಲಿರೋದು, ಮತ್ತು ಅದ್ರ ಜೊತೆ ಕಿಯೋಲಾಡಿಯೋ ಘಾನಾ ನ್ಯಾಷನಲ್ ಪಾರ್ಕ್ ಅಂತ ರಾಜಸ್ಥಾನ್. ಇವೆರಡು ಏನಾಗುತ್ತೆ ಅಂತಂದರೆ ಓಲ್ಡೆಸ್ಟ್ ರಾಮ್ಸರ್ ಸೈಟ್ ಆಗಿ ಆ್ಯಡ್ ಆಗುತ್ತೆ. ಓಲ್ಡೆಸ್ಟ್ ಹಳೆ ರಾಮ್ಸರ್ ತಾಣಗಳು. ಚಿಲಿಕಾ ಲೇಕ್ ಇಸ್ ಅ ಫೇಮಸ್ ಫಾರ್ ಸಾಲ್ಟ್ ವಾಟರ್ ಲೇಕ್, ಉಪ್ಪು ನೀರಿನ ಸರೋವರ, ಒಡಿಸ್ಸಾದಲ್ಲಿದೆ. ಇದನ್ನು ಲಗೂನ್ ಅಂತ ಕೂಡ ಕರೀತಾರೆ ಅಂತ ಹೇಳಿದೆ. ಲಗೂನ್ ಅಂತಂದರೆ ಎಲ್ಲೋ ಒಂದು ಭಾಗದಲ್ಲಿ ಓಪನ್ ಇರುತ್ತೆ, ಲೇಕ್ ಅಂತಂದರೆ ಕಂಪ್ಲೀಟ್ಲಿ ಲ್ಯಾಂಡ್ ಲಾಕ್ಡ್ ಇರುತ್ತೆ. ಸೊ ಇದು ನಮಗೆ ಲೇಕ್ ಲಗೂನಿಗಿರೋ ವ್ಯತ್ಯಾಸ. ಕಿಯೋಲಾಡಿಯೋ ಘಾನಾ ನ್ಯಾಷನಲ್ ಪಾರ್ಕ್ ಇದು ಕೂಡ ಓಲ್ಡೆಸ್ಟೇ, 1981 ರಾಜಸ್ಥಾನದಲ್ಲಿರೋದು. ಇವೆರಡು ಅತ್ಯಂತ ಹಳೆಯ ಒಂದು ಏನಪ್ಪ ಅಂದರೆ ರಾಮ್ಸರ್ ತಾಣ. ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಇತ್ತೀಚೆಗೆ ಅರುಣಾಚಲ ಪ್ರದೇಶದ ಈ ಒಂದು ಲೇಕ್ ಏನಿದೆಯಲ್ಲ ರಾಮ್ಸರ್ ತಾಣಕ್ಕೆ ಆ್ಯಡ್ ಆಗಿದೆ, ಗ್ಲಾ ಲೇಕು ಫಸ್ಟ್ ಅಂತ ಹೇಳಿದ್ರಿ. ಹಂಗಾರೆ ಅತಿ ಹೆಚ್ಚು ಅಂದರೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳಿದ್ದಾವೆ ಅಂತಂದರೆ ಅದು ತಮಿಳುನಾಡು. 20 ರಾಮ್ಸರ್ ಸೈಟ್ಗಳನ್ನ ಹೊಂದಿದೆ ತಮಿಳುನಾಡು. 20 ರಾಮ್ಸರ್ ಸೈಟ್ಗಳನ್ನ ಹೊಂದಿರುವಂಥದ್ದು. ಸೆಕೆಂಡ್ ನಮಗೆ ಉತ್ತರ ಪ್ರದೇಶ, ಆಮೇಲೆ ಒಡಿಸ್ಸಾ. ಅಂದರೆ ಅತಿ ಹೆಚ್ಚು ರಾಮ್ಸರ್ ಸ್ಥಾನಗಳನ್ನು ಹೊಂದಿರುವಂಥ ರಾಜ್ಯ ಯಾವುದಂತ ಕೇಳಿರೋ ತಲೆಯಲ್ಲಿರಲಿ ಯಾವಾಗಲೂ, ಇಟ್ ಈಸ್ ದ ತಮಿಳ್ನಾಡು. ಆ್ಯಂಡ್ 20 ರಾಮ್ಸರ್ ಸ್ಥಾನಗಳಿದ್ದಾವೆ. ಇಡೀ ಪ್ರಪಂಚದಲ್ಲೇ ತೇಲುವ ರಾಷ್ಟ್ರೀಯ ಉದ್ಯಾನವನ ಯಾವುದಂದ್ರೆ ಅದು ಲೋಕ್ತಕ್ ಲೇಕ್. ಇದು ಕೂಡ ರಾಮ್ಸರ್ ಸ್ಥಾನನೇ. ಫ್ಲೋಟಿಂಗ್ ಲೇಕ್ ಅಥವಾ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಯಾವುದಪ್ಪ ಅಂತಂದ್ರೆ ಅದು ಈ ಒಂದು ಲೋಕ್ತಕ್ ಲೇಕ್. ಲೋಕ್ತಕ್ದ ಮೀನಿಂಗ್ ಇದೆ. ಲೋಕ್ ಅಂದರೆ ಸ್ಟ್ರೀಮ್, ತಕ್ ಅಂದರೆ ಎಂಡ್, ಸ್ಟ್ರೀಮ್ ಎಂಡ್ ಅಂತ ಅರ್ಥ. ಇದು ಮಣಿಪುರ ರಾಜ್ಯದಲ್ಲಿ ಬರುತ್ತೆ ಲೋಕ್ತಕ್. ಇಲ್ಲಿ ಫೇಮಸ್ ಕಿಬುಲ್ ಲಮ್ಜಾವೋ ನ್ಯಾಷನಲ್ ಪಾರ್ಕ್ ಇದೆ. ಸರ್, ಲೋಕ್ತಕ್ ಲೇಕಲ್ಲಿರುವಂಥ ರಾಷ್ಟ್ರೀಯ ಉದ್ಯಾನವನದ ಹೆಸರೇನಂತಂದರೆ ಕಿಬುಲ್ ಲಮ್ಜಾವೋ. ತಲೆಯಲ್ಲಿರಲಿ, ಮಣಿಪುರದಲ್ಲಿರುವಂಥ ಒಂದು ನ್ಯಾಷನಲ್ ಪಾರ್ಕ್ ಇದು ಕಿಬುಲ್ ಲಮ್ಜಾವೋ. ಸ್ಟ್ಯಾಟಿಕ್ ಇವೆಲ್ಲ ತಲೆಯಲ್ಲಿರಬೇಕು, ಎಕ್ಸಾಮ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿವೆಲ್ಲ. ಹಾಗಾದರೆ ರೀಸೆಂಟ್ಲಿ ಆ್ಯಡೆಡ್ ಸೈಟ್ಗಳಿದೆ, ಪಟ್ಟಿ ನೆನಪಿರ್ಬೇಕು ನಿಮಗೆ. ಅಂದರೆ ಕಳೆದ 20, 25, 26ರಲ್ಲಿ ಆ್ಯಡ್ ಆದಂಥದ್ರಲ್ಲಿ ಸಕ್ಕರಕೋಟೈ ಬರ್ಡ್ ಸ್ಯಾಂಚುರಿ ತಮಿಳ್ನಾಡು, ತೀರ್ಥಂಗಲ್ ಬರ್ಡ್ ಸ್ಯಾಂಚುರಿ ತಮಿಳ್ನಾಡು, ಆಮೇಲೆ ಕೆಚೋರ್ ಪಲ್ರಿ ವೆಟ್ಲ್ಯಾಂಡ್ ಸಿಕ್ಕಿಂ, ಉದ್ವಾ ಲೇಕ್ ಜಾರ್ಖಂಡ್, ಕಿಚಾನ್ ರಾಜಸ್ಥಾನ್, ಮೇನಾರ್ ರಾಜಸ್ಥಾನ್, ಗೋಕುಲ್ ಜಲಾಶಯ ಬಿಹಾರ್, ಉದಯ್ಪುರ್ ಝೀಲ್ ಬಿಹಾರ್. ನೋಡಿರಿ, ಇವೆಲ್ಲ ರೀಸೆಂಟ್ಲಿ ಆ್ಯಡ್ ಆದಂಥ ರಾಮ್ಸರ್ ಸ್ಥಾನಗಳು. ಹೌದಾ? ಸೊ ಗೊತ್ತಿರಬೇಕು ನಮಗೆ ರಾಮ್ಸರ್ ಸ್ಥಾನಗಳು ಯಾವ್ಯಾವ ಆ್ಯಡ್ ಆಗಿದ್ದಾವೆ ಅಂತ. ನೋಡಿ, ಗೋಗಾಬಿಲ್ ಲೇಕ್ ಇದೆ ಬಿಹಾರ್, ಸಿಲ್ಸೇರ್ ಲೇಕ್ ರಾಜಸ್ಥಾನ್, ಕೋಪ್ರಾ ಜಲಾಶಯ ಛತ್ತೀಸ್ಗಢ, ಪಾಟ್ನಾ ಬರ್ಡ್ ಸ್ಯಾಂಚುರಿ ಉತ್ತರ ಪ್ರದೇಶ್, ಚಾರಿಧಾಂಡ್ ಗುಜರಾತ್, ಶೇಖಾ ಝೀಲ್ ಬರ್ಡ್ ಸ್ಯಾಂಚುರಿ ಉತ್ತರ ಪ್ರದೇಶ್, ಜೈ ಪ್ರಕಾಶ್ ನಾರಾಯಣ್ ಬರ್ಡ್ ಸ್ಯಾಂಚುರಿ ಉತ್ತರ ಪ್ರದೇಶ್, ಗ್ಲಾ ಲೇಕ್ ಅರುಣಾಚಲ ಪ್ರದೇಶ. ಅಂದರೆ ಕಳೆದ 25, 26ರಿಂದ ಈ 16 ರಾಮ್ಸರ್ ಸ್ಥಾನಗಳು, 101ರಲ್ಲಿ 16 ರೀಸೆಂಟ್ ಒಂದು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಅದಕ್ಕೋಸ್ಕರ ಸ್ವಲ್ಪ ಗೊತ್ತಾಗಲಿ ಅಂತ ಕೊಟ್ಟಿದ್ದೀನಿ. ಹೌದಾ? ನೆಕ್ಸ್ಟ್ ಅದೇ ಥರ ನೀವು ನೋಡ್ಬೋದು ಇಲ್ಲಿ ಏನಪ್ಪ ಅಂತಂತಂದರೆ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆಗಳನ್ನು ನೋಡಿ ನಿಮ್ಮ ಸರಿಯಾದ ಉತ್ತರವನ್ನು ನೀಡಿರಿ. ಓಕೆ, ಥಿಂಕ್ ಮಾಡೋಕ್ಕೆ ಒಂದು 5 ಸೆಕೆಂಡ್ ಕೊಡ್ತೀನಿ. ರಾಮ್ಸರ್ಸ್ ಒಪ್ಪಂದವು 1971ರಲ್ಲಿ ಸಹಿ ಮಾಡಲಾಯಿತು. ಸೊ ಇಲ್ಲಿ 3 ಹೇಳಿಕೆಗಳಿದ್ದಾವೆ. ರಾಮ್ಸರ್ಸ್ ಒಪ್ಪಂದವು 1971ರಲ್ಲಿ ಸಹಿ ಮಾಡಲಾಯಿತು. ಭಾರತವು 1982ರಲ್ಲಿ ರಾಮ್ಸರ್ಸ್ ಒಪ್ಪಂದಕ್ಕೆ ಸೇರ್ಪಡೆಯಾಯಿತು. ರಾಮ್ಸರ್ಸ್ ಒಪ್ಪಂದಕ್ಕೆ ರಾಮ್ಸರ್ ಎಂಬ ಹೆಸರು ಇರಾನ್ನ ಒಂದು ನಗರದಿಂದ ಬಂದಿದೆ. ಈ 3 ಹೇಳಿಕೆಗಳಲ್ಲಿ ಪರಿಗಣಿಸಿ ಯಾವುದು ಸರಿಯಾಗಿದೆ ಅಂತ ನಮ್ಮ ಪ್ರಶ್ನೆ ಕೇಳ್ತಾ ಇದ್ದಾನೆ.
ಮೊದಲನೇದು ಮಾತ್ರನ 2 3 1 3 ಅಥವಾ 1 2 3 ಅಂತಂದರೆ ನಮಗೆ ಗೊತ್ತಿರಬೇಕು ಎಲ್ಲವೂ ಕೂಡ ಸರಿ ಇದೆ. ಯಾಕಂದರೆ 1971 ರಾಮ್ಸರ್ಸ್ ಕನ್ವೆನ್ಷನಿಗೆ ಸೈನ್ ಮಾಡಿದ್ದು, ಭಾರತ 82ಕ್ಕೆ ನಾವು ಸೇರ್ಪಡೆ ಆಗ್ತೀವಿ ಅಂತ ಹೇಳಿದೆ. ಆ್ಯಂಡ್ ರಾಮ್ಸರ್ ಎಂಬ ಪದ ಇರಾನ್ ದೇಶದ ಒಂದು ನಗರ ಅದು. ಓಕೆ, ಇರಾನ್ ದೇಶದ ಒಂದು ನಗರ, ಹಾಗಾಗಿ ರಾಮ್ಸರ್ ಎಂಬ ಪದ ಅದಕ್ಕೆ ಬಂದಿರೋದು. ಅಲ್ಲಿ ಸೈನ್ ಆಗಿರೋದಕ್ಕೆ ಅದನ್ನು ರಾಮ್ಸರ್ ಎಂಬ ಹೆಸರನ್ನ ಇಟ್ಟಿದ್ದಾರೆ. ಓಕೆ, 1 2 3 ಮಾತ್ರ ಕರೆಕ್ಟ್, ಸರಿನಾ? ನೆಕ್ಸ್ಟ್, ಕೆಳಗಿನ ಜೋಡಿಗಳಲ್ಲಿ ಸರಿಯಾಗಿ ಹೊಂದಿಕೆಯಾಗದಿರುವುದನ್ನು ಹೊಂದಿಕೆಯಾಗದಿರುವುದು ಯಾವುದು ಅಂತ, ಯಾವುದು ಹೊಂದಿಕೆಯಾಗಿಲ್ಲ ಅಂತ ಪ್ರಶ್ನೆ ಇದೆ. ಸುಂದರ್ಬನ್ ತೇವಭೂಮಿ ಪಶ್ಚಿಮ ಬಂಗಾಳ, ಚಿಲಿಕಾ ಸರೋವರ ಒಡಿಸ್ಸಾ, ಲೋಕತಕ್ ಸರೋವರ ಮಣಿಪುರ್, ರೇಣುಕಾ ಸರೋವರ ಉತ್ತರಾಖಂಡ್ ಅಂತ ಇದೆ. ಸೊ ಇದರಲ್ಲಿ ಯಾವುದು ಸರಿ ಮ್ಯಾಚ್ ಆಗಿಲ್ಲ ಅಂತಂದರೆ ರೇಣುಕಾ ಸರೋವರ, ಯಾಕಂದರೆ ಹಿಮಾಚಲ ಪ್ರದೇಶ, ಇದು ಉತ್ತರಾಖಂಡ್ ಅಲ್ಲ. ಹಿಮಾಚಲ ಪ್ರದೇಶ ಇಸ್ ದ ರೈಟ್ ಆನ್ಸರ್. ನಿಮಗೆ ಅದಕ್ಕೆ ಹೇಳಿದೆ, ಇದನ್ನು ಗೊತ್ತಿರಬೇಕು, ಇದು ಈಸಿ ಇದೆ ಟಾಪಿಕ್. ಸ್ವಲ್ಪ ನಾವು ರೀಕ್ಯಾಪ್ ಮಾಡಿಕೊಂಡ್ರೆ ಸಾಕು. ಹಿಮಾಚಲ ಪ್ರದೇಶದಲ್ಲಿರುವಂಥದ್ದು ರೇಣುಕಾ, ಉತ್ತರಾಖಂಡ್ ಅಲ್ಲ. ನೆಕ್ಸ್ಟ್, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ, ಅಂದರೆ ಆರ್ಡರ್ ವೈಸ್, ಕ್ರೊನಲಾಜಿಕಲ್ ಆರ್ಡರ್ ವೈಸ್ ಜೋಡಿಸಿ ಅಂತ ಹೇಳ್ತಿದ್ದಾನೆ. ಭಾರತವು ರಾಮ್ಸರ್ಸ್ ಒಪ್ಪಂದಕ್ಕೆ ಸೇರ್ಪಡೆಯಾಯಿತು, ರಾಮ್ಸರ್ಸ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು, ಭಾರತದ ಮೊದಲ ರಾಮ್ಸರ್ ಸ್ಥಾನಗಳನ್ನು ಘೋಷಿಸಲಾಯಿತು, ಗ್ಲಾಸ್ ಸರೋವರ ಭಾರತದ 101ನೇ ರಾಮ್ಸರ್ ಸ್ಥಾನವಾಯಿತು. ನೋಡಿ, ಕಾಲಾನುಕ್ರಮವಾಗಿ ಜೋಡಿಸಿ ಅಂದರೆ 4ನೇದು 4ಕ್ಕೆ ಬರುತ್ತಂತ 4 ಕಡೆನೂ ಇದಾವೆ, ಹೌದಾ? ಸೊ ಹಾಗಾದರೆ ಯಾವುದು ಮೊದಲನೇದು ಯಾವುದು ಅಂತಂತಂದರೆ ಫಸ್ಟ್ ನೋಡಿರಿ, ರಾಮ್ಸರ್ಸ್ ಒಪ್ಪಂದಕ್ಕೆ, ಭಾರತ ರಾಮ್ಸರ್ಸ್ ಒಪ್ಪಂದಕ್ಕೆ ಸೇರ್ಪಡೆ ಆಗೋದಕ್ಕೆ ಫಸ್ಟ್ ಸೈನ್ ಆಗಬೇಕಾ? ರಾಮ್ಸರ್ ಒಪ್ಪಂದಕ್ಕೆ ಸಹಿ ಹಾಕಿತ್ತು, ಎರಡನೇದು ಮೊದಲು ಬರ್ತದೆ. ಸಹಿ ಹಾಕಿದ ಮೇಲೆ ತಾನೇ ನಮಗೇನಪ್ಪ ಅಂತಂತಂದ್ರೆ ಭಾರತದ ಮೊದಲ ರಾಮ್ಸರ್ ಸ್ಥಾನಗಳನ್ನು ಘೋಷಿಸಿದ್ದು. ಆಮೇಲೆ ಭಾರತ ರಾಮ್ಸರ್ಸ್ ಒಪ್ಪಂದಕ್ಕೆ ಏನಪ್ಪ ಅಂತಂದರೆ ಸೇರ್ಪಡೆ ಆಯಿತು ಅಂತ ಇದೆ. ಸೊ ಹಾಗಾಗಿ ನಿಮ್ಮ ತಲೆಯಲ್ಲಿರಲಿ, ಕಾಲಾನುಕ್ರಮವಾಗಿ ಜೋಡಿಸಿ ಅಂತಂತಂದರೆ ಭಾರತ ಸೇರಿದ್ದು 1982. ರಾಮ್ಸರ್ಸ್ ಕನ್ವೆನ್ಷನ್ ನೋಡಿ ಅದನ್ನೇ ಹೇಳ್ತಿರೋದು. ರಾಮ್ಸರ್ಸ್ ಒಪ್ಪಂದಕ್ಕೆ ಸಹಿ ಹಾಕಿದ್ದೇನು ನಮಗೆ 1971, ಯಾಕಂದ್ರೆ ರಾಮ್ಸರ್ಸ್ ಒಪ್ಪಂದ ಅಂತಂದರೆ 1971 ಆಗಿದ್ದು. ಮೊದಲ ರಾಮ್ಸರ್ ಸೈಟ್ 1981, ಮೊದಲ ರಾಮ್ಸರ್ ಸೈಟ್ 1981. ಸೊ ಅದಕ್ಕೆ ಹೇಳ್ತಾ ಇರೋದು, ಭಾರತದ ಮೊದಲ ರಾಮ್ಸರ್ ಸ್ಥಾನಗಳನ್ನು ಘೋಷಿಸಿದ್ದು 1981. ಅದಾದಮೇಲೆ 1982 ರಾಮ್ಸರ್ಸ್ ಒಪ್ಪಂದಕ್ಕೆ ಸೈನ್ ಹಾಕಿದ್ದು. ಹಾಗಾಗಿ 1ನೇದು 3ಕ್ಕೆ ಬರ್ತದೆ. ಅರ್ಥ ಆಯ್ತಾ ನಿಮಗೆ? 4ಕ್ಕೆ ಇತ್ತು. ತಲೆಯಲ್ಲಿರಲಿ, ರಾಮ್ಸರ್ಸ್ ಕನ್ವೆನ್ಷನ್ 1971. ಮೊದಲ ರಾಮ್ಸರ್ ಸೈಟ್ ನಮಗೆ ಯಾವುದಪ್ಪ ಅಂತಂದರೆ ಚಿಲಿಕಾ ಅಂತ ಓದಿದ್ವಿ, ಓಲ್ಡೆಸ್ಟ್ ರಾಮ್ಸರ್ ಸರೋವರ. ಮತ್ತು ನಮಗೆ ಇನ್ನೊಂದು ಕಿಯೋಲಾಡಿಯೋ ಘಾನ ಅಂತ ಕೇಳಿದ್ವಿ ನಾವು. ಓಕೆ, ಸೊ ಈಗ ತಾನೇ ನಿಮಗೆ ಹೇಳಿದೆ ಓಲ್ಡೆಸ್ಟ್ ನಮಗೆ ಕಿಯೋಲಾಡಿಯೋ ಘಾನ ನ್ಯಾಷನಲ್ ಪಾರ್ಕ್ ಇಲ್ಲಿದೆ 1981 ಅಂತ. ಸೊ ಹಿಂಗಿದ್ದಾಗ ನಮಗೆ ಅದು ರೈಟ್ ಆನ್ಸರ್ ಆಗುತ್ತೆ. ಯಾವುದು? ಈ ಒಂದು 2 3 1 4 ಅಂತ. ನೋಡಿ ಎಷ್ಟು ನಮಗೆ ಅದ್ಭುತವಾಗಿ ಎಲ್ಲ ಪ್ರಶ್ನೆಗಳಿಗೂ ಇದು ಡೈರೆಕ್ಟ್ ಕ್ವಶನ್ ಇದೇ ಥರ ಕೇಳ್ತಾನೆ, ಗೊತ್ತಿರಲಿ. ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದದ್ದು ಯಾವುದು ಅಂತ ಇದೆ. ಸೊ ಯಾವ್ದು ತಪ್ಪಾಗಿರ್ಬೋದು? ಸುಂದರ್ಬನ್ ಭಾರತದ ಅತಿ ದೊಡ್ಡ ರಾಮ್ಸರ್ ಸ್ಥಾನವಾಗಿದೆ. ಗ್ಲಾವ್ ಸರೋವರ ಅರುಣಾಚಲ ಪ್ರದೇಶದ ಮೊದಲ ರಾಮ್ಸರ್ ಸ್ಥಾನವಾಗಿದೆ. ಓಕೆ ನೋಡಿ, ಪಶ್ಚಿಮ ಬಂಗಾಳದ ಸುಂದರ್ಬನ್ ಅತಿ ದೊಡ್ಡ ರಾಮ್ಸರ್ ಸ್ಥಾನ ಕರೆಕ್ಟ್ ಇದೆ. ಗ್ಲಾವ್ ಸರೋವರ ಅರುಣಾಚಲ ಪ್ರದೇಶದ ಮೊದಲ ರಾಮ್ಸರ್ ಸ್ಥಾನ ಕರೆಕ್ಟ್ ಇದೆ. ರೇಣುಕಾ ಸರೋವರ ಭಾರತ ಅತಿ ದೊಡ್ಡ ರಾಮ್ಸರ್ ಸ್ಥಾನವಾಗಿದೆ. ನೋಡಿ 3ನೇ ತಪ್ಪು, ಯಾಕಂದರೆ ಚಿಲಿಕಾ ಸರೋವರ ಭಾರತದ ಮೊದಲ ರಾಮ್ಸರ್ ಸರೋವರ, ಅದು 1982. ಬಟ್ ರೇಣುಕಾ ಸರೋವರ ಭಾರತದ ಅತಿ ಚಿಕ್ಕ ರಾಮ್ಸರ್ ಸ್ಥಾನ, ದೊಡ್ಡದಂತ ಕೊಟ್ಟಿದ್ದಾನೆ. ಸೊ ರೇಣುಕಾ ಇಸ್ ದ ರಾಂಗ್. ಹಿಮಾಚಲ ಪ್ರದೇಶದ ರೇಣುಕಾ ಏನಿದೆಯಲ್ಲ ಅದು ಚಿಕ್ಕದಾದಂಥ ರಾಮ್ಸರ್ ತಾಣ. ನೆಕ್ಸ್ಟ್ ಕ್ವಶನ್, ಗ್ಲಾವ್ ಸರೋವರ, ಕೆಚಿಯೋ ಪಾಲ್ರಿ ತೇವಭೂಮಿ, ಗೋಗಾಬಿಲ್ ಸರೋವರ, ಲೋಕತಕ್ ಸರೋವರ. ಸೊ ಇದು ನಮಗೆ 4 ಇದ್ದಾವೆ. ಈ ಒಂದು ಹೊಸದಾಗಿ ರಾಮ್ಸರ್ ಸ್ಥಾನಗಳನ್ನು ಘೋಷಿಸಲ್ಪಟ್ಟಿರುವಂಥದ್ದು ಯಾವುದು? ಓಕೆ, ಸೊ ಹೊಸದಾಗಿ ಘೋಷಿಸಲ್ಪಟ್ಟಂಥದ್ದು ತೇವಭೂಮಿ ನೋಡ್ಬೋದು ಇಲ್ಲಿ ಅವಧಿಯಲ್ಲಿ ಹೊಸದಾಗಿ ರಾಮ್ಸರ್ ಸ್ಥಾನಗಳಾಗಿ ಘೋಷಿಸಲ್ಪಟ್ಟಿರುವಂಥದ್ದು ಯಾವ್ಯಾವ ಬರ್ತವೆ ಅಂತ ಪ್ರಶ್ನೆ ಕೇಳ್ತಿದ್ದಾನೆ, ಹೌದಾ? ಸೊ ನಮಗೆ ರೈಟ್ ಆನ್ಸರ್ ಯಾವುದಂತಂದರೆ 3 ಬರ್ತಾವೆ, ಗ್ಲಾವ್, ಕೆಚೋರ್ಪಲ್ರಿ ಮತ್ತು ಗೋಗಾಬಿಲ್. ಗ್ಲಾವ್, ಕೆಚೋರ್ ಪಾಲ್ರಿ ಮತ್ತು ಗೋಗಾಬಿಲ್. ಯಾಕಂದರೆ ಲೋಕ್ತಕ್ ನಮ್ಗೆ ಹಳೇದು ಮಣಿಪುರದು ಕಿಬುಲ್ ಲಮ್ಜಾವ್ ನ್ಯಾಷನಲ್ ಪಾರ್ಕ್ ಇದೆ, ಪ್ರಪಂಚದ ಮೊಟ್ಟ ಮೊದಲ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಅಂತ ಹೇಳಿದೆ, ಹೌದಾ? ಸೊ 1 2 3 ಮಾತ್ರ ಕರೆಕ್ಟ್, 4ನೇ ತಪ್ಪು. ಯಾಕಂದರೆ ಇದಕ್ಕೆ 4ನೇದು ಏನಿರಲಿಲ್ಲ ಅಂತಂತಂದರೆ ಸೊ ಇದು ಆಲ್ರೆಡಿ ಹಳೇದಿದೆ, ಅವ್ನು ಕೇಳ್ತಾ ಇರೋದು ಹೊಸದಾಗಿ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಗ್ಲಾವ್ ಸರೋವರವನ್ನು ಈ ರಾಮ್ಸರ್ ಸ್ಥಾನವಾಗಿ ಘೋಷಿಸಿದ ಮೂಲಕ ಮೊದಲ ಬಾರಿಗೆ ರಾಮ್ಸರ್ ಸ್ಥಾನ ಪಡೆದ ರಾಜ್ಯ ಯಾವುದು ಅಂತ ಇದೆ. ಸುಮ್ಮನೆ ಇಷ್ಟೋ ತನಕ ಹೇಳಿರೋದು ಕಣ್ಣು ಮುಚ್ಕೊಂಡು ಆನ್ಸರ್ ಪಡ್ಬೋದು. ಅರುಣಾಚಲ ಪ್ರದೇಶ್. ಗ್ಲಾ ಅನ್ನೋದು ಅರುಣಾಚಲ ಪ್ರದೇಶದ ಮೊಟ್ಟ ಮೊದಲ ರಾಮ್ಸರ್ ಸ್ಥಾನ, ನಾರ್ತ್ ಈಸ್ಟಲ್ಲಿ ಬರ್ತದೆ ಇದು.
ನಾರ್ತ್ ಈಸ್ಟಲ್ಲಿ ಬರುವಂಥ ಅರುಣಾಚಲ ಪ್ರದೇಶದಲ್ಲಿದೆ. ಇಟಾನಗರದ ಕ್ಯಾಪಿಟಲು, ನಮ್ದಫಾ ಮತ್ತು ಮೌಲಿಂಗ್ ಅನ್ನೋದು ಅದರ ರಾಜಧಾನಿ. ನ್ಯಾಷನಲ್ ಪಾರ್ಕ್ಗಳು ಬರ್ತಾವೆ, ಅರುಣ ನಮ್ಮವನು ಅಂತ. ಸೊ ನ್ಯಾಷನಲ್ ಪಾರ್ಕ್ ಬಗ್ಗೆ ನಿಮಗೆ ವೀಡಿಯೋ ಬೇಕಿದ್ದರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ, ನ್ಯಾಷನಲ್ ಪಾರ್ಕ್ ಲಿಂಕ್ ಅಂತ ಅದು ಕಳಿಸ್ಕೊಡ್ತೀನಿ. ಚಿಲಿಕಾ ಸರೋವರವು ಭಾರತದ ಮೊದಲ ರಾಮ್ಸರ್ ತಾಣಗಳಲ್ಲಿ ಒಂದಾಗಿದೆ. ಕಿಯೋಲಾಡಿಯೋ ಗಾನಾ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿದೆ. ಈ ಎರಡು 1981ರಲ್ಲಿ ರಾಮ್ಸರ್ ತಾಣಗಳಾಗಿ ಘೋಷಿಸಲ್ಪಟ್ಟವು. ಹೌದಾ? ಚಿಲಿಕಾ ಸರೋವರ ಮತ್ತು ಕಿಯೋಲಾಡಿಯೋ ಗಾನಾ ಎರಡೂ ಕೂಡ ಒಂದೇನಾ? ಎಸ್, ಮೂರು ಕೂಡ ಆಲ್ 1 2 3. ಯಾಕಂದರೆ ಕಿಯೋಲಾಡಿಯೋ ಗಾನಾ ಮತ್ತು ಚಿಲಿಕಾ ಇವೆರಡೂ ಕೂಡ ಏನಂತಂತಂದರೆ ಮೊದಲ ರಾಮ್ಸರ್ ಸೈಟ್ಗಳಲ್ಲಿ ಪಟ್ಟಿಗೆ ಸೇರಿಕೊಂಡಿರೋದು ಒಂದೇ. 1981 1981ನಲ್ಲಿ ಆ್ಯಡ್ ಆಗಿದೆ. ನೆಕ್ಸ್ಟ್ ಕ್ವಶನ್, ವಿಸ್ತೀರ್ಣದ ಆಧಾರದ ಮೇಲೆ ಕೆಳಗಿನ ರಾಮ್ಸರ್ ತಾಣಗಳನ್ನು ಇಳಿದ ಕ್ರಮದಲ್ಲಿ ಜೋಡಿಸಿರುವುದು ಯಾವುದು? ಅಂದರೆ ಲೈಕ್ ಕ್ರೊನೊಲಾಜಿಕಲ್ ಆರ್ಡರ್ ಅಂತಲ್ಲ, ಇಳಿ ಕ್ರಮ ಅಂತಂತಂದರೆ ನಮಗೆ ಡಿಸೆಂಡಿಂಗ್. ವಿಸ್ತೀರ್ಣ ಆಧಾರ ಅಂತಂದರೆ ದೊಡ್ಡದಿಂದ ಚಿಕ್ಕದು. ಸುಂದರ್ಬನ್ ಫಸ್ಟ್ ಬಂದೇ ಬರಬೇಕಾ? ಯಾಕಂದ್ರೆ ಪಶ್ಚಿಮ ಬಂಗಾಳದ ಸುಂದರ್ಬನ್ ಇಡೀ ಪ್ರಪಂಚದಲ್ಲೇ ಅಲ್ಲ, ಇಂಡಿಯಾದಲ್ಲಿ ನಮಗೆ ಫಸ್ಟ್ ಬರುತ್ತೆ. ಇಂಡಿಯಾದಲ್ಲಿ ನೋಡ್ತಾ ಇದ್ದಾಗ 101 ರಾಮ್ಸರ್ ತಾಣಗಳಲ್ಲಿ ಅತಿ ದೊಡ್ಡ ರಾಮ್ಸರ್ ತಾಣ ಸುಂದರ್ಬನ್. ಓಕೆ, ಸೆಕೆಂಡ್ ಹೈಯೆಸ್ಟ್ ಬರೋದು ವೆಂಬನಾಡು. ಹೌದಾ? ವೆಂಬನಾಡು. ಸೊ ಹಾಗಾಗಿ ನಮಗೆ ಆಪ್ಷನ್ ಬಿ ವೆಂಬನಾಡು ನಿಮಗೇನಿದೆ ಅಲ್ಲ, ಇದನ್ನು ಕೂಡ ಗೊತ್ತಿರಲಿ ನಿಮಗೆ. ಇದಕ್ಕೆ ಇನ್ನೊಂದು ಹೆಸರು ಪುನ್ನಮಡ ಅಂತ ಕರಿತೀವಿ. ವೆಂಬನಾಡಿಗೆ ಇನ್ನೊಂದು ಹೆಸರು ಪುನ್ನಮಡ ಸರೋವರ, ಪುನ್ನಮಡ ಅಂತ ಕರಿತೀವಿ. ಭಾರತದ ಅತಿ ಉದ್ದವಾದ ಸರೋವರ ಅಂದರೆ ಲಾಂಗೆಸ್ಟ್. ನಾವು ಯೂಶಲಿ ಲಾರ್ಜೆಸ್ಟ್ ನೋಡ್ತೀವಿ. ಲಾಂಗೆಸ್ಟ್ ಲೇಕ್ ಯಾವುದಪ್ಪ ಅಂದರೆ ಅದು ವೆಂಬನಾಡು ಕೋಲ್. ಇಂಡಿಯಾದಲ್ಲಿ ಅತಿ ಉದ್ದವಾದ ಸರೋವರ ವೆಂಬನಾಡು. ಅದಾದಮೇಲೆ ಚಿಲಿಕಾ. ಅರ್ಥ ಆಯ್ತಾ? ನೆಕ್ಸ್ಟು, ಭಾರತದ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವಂಥ ರಾಜ್ಯ ಇದು. 20 ರಾಮ್ಸರ್ ತಾಣಗಳನ್ನು ಹೊಂದಿರುವಂಥದ್ದು ತಮಿಳುನಾಡು ರಾಜ್ಯ. ಹೈಯೆಸ್ಟ್ ಅದೇ ತಮಿಳುನಾಡು ರಾಜ್ಯ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿದೆ. ಈ ಕೆಳಗಿನಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಯಾವುದು ಅಂತ ಇದೆ. ಎಲ್ಲ ರಾಷ್ಟ್ರೀಯ ಉದ್ಯಾನವನಗಳು ರಾಮ್ಸರ್ ತಾಣಗಳಾಗಿವೆ. ಎಲ್ಲ ರಾಮ್ಸರ್ ತಾಣಗಳು ಜೀವಗೋಳ ಮೀಸಲ ಪ್ರದೇಶಗಳಾಗಿವೆ. ರಾಮ್ಸರ್ ತಾಣಗಳು ಅಂತಾರಾಷ್ಟ್ರೀಯ ಮಹತ್ವಗಳ ತೇವಭೂಮಿಗಳಾಗಿವೆ. ಭಾರತದ ಎಲ್ಲ ತೇವಭೂಮಿಗಳು ರಾಮ್ಸರ್ ತಾಣಗಳಾಗಿವೆ ಅಂತ ಇದೆ ಪ್ರಶ್ನೆ. ಸೊ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ರಾಮ್ಸರ್ ತಾಣಗಳು. ಓಕೆ, ರಾಮ್ಸರ್ ಸೈಟ್ ಏನಿದೆಲ್ಲ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇರುವ ವೆಟ್ಲ್ಯಾಂಡ್ಸ್ ಅಂತ ಏನು ಕರಿತೀವಲ್ಲ, ರಾಮ್ಸರ್ ತಾಣಗಳು ಅಂತಾರಾಷ್ಟ್ರೀಯ ಮಹತ್ವದ ತೇವಭೂಮಿಗಳಾಗಿವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ರೈಟ್ ಆನ್ಸರ್ ಆಗುತ್ತೆ. ಓಕೆ, ಯಾಕಂದ್ರೆ ಎಲ್ಲ ವೆಟ್ಲ್ಯಾಂಡ್ಸ್ ರಾಮ್ಸರ್ ಸೈಟ್ ಅಲ್ಲ, ಎಲ್ಲ ತೇವಾದ ಪ್ರದೇಶಗಳು ರಾಮ್ಸರ್ ಸೈಟ್ ಅಲ್ಲ, ಎಲ್ಲ ನ್ಯಾಷನಲ್ ಪಾರ್ಕು ರಾಮ್ಸರ್ ಸೈಟ್ ಅಲ್ಲ, ಎಲ್ಲ ರಾಮ್ಸರ್ ಸೈಟು ಬಯೋಸ್ಫಿಯರ್ ರಿಸರ್ವ್ ಅಲ್ಲ. ಸೊ ಹಾಗಾಗಿ ಸಿ ಅನ್ನೋದು ಕರೆಕ್ಟ್ ಆಗಿತ್ತು. ಹಾಗಾದರೆ ಈ ಪ್ರಶ್ನೆ ನೋಡಿ, ಮೊದಲನೇ ಪಟ್ಟಿಯಲ್ಲಿ ಸುಂದರ್ಬನ್ ಇದೆ, ಚಿಲಿಕಾ ಇದೆ, ಗ್ಲಾಸ್ ಸರೋವರ ಇದೆ, ರೇಣುಕಾ ಸರೋವರ ಇದೆ. ಪಟ್ಟಿ 2ಅಲ್ಲಿ ಅತಿ ಚಿಕ್ಕ ರಾಮ್ಸರ್ ತಾಣ ಒಡಿಸ್ಸಾ, ಅರುಣಾಚಲ ಪ್ರದೇಶ, ಭಾರತದ ಅತಿ ದೊಡ್ಡ ರಾಮ್ಸರ್ ತಾಣ ಅಂತ ABCD ಇದೆ. ಸೊ ಈ 1 2 3 4 ABCDಗೆ ನೀವು ಜೋಡಿಸ್ಬೇಕು. ಅದನ್ನು ಯಾವಾಗ ಅಂತಂತಂದರೆ ನಿಮಗಿದು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಇದನ್ನು ನೀವು ಕಮೆಂಟಲ್ಲಿ ಆನ್ಸರ್ ಮಾಡಿ. ಓಕೆ, ಕಮೆಂಟಲ್ಲಿ ನಿಮ್ಮ ಉತ್ತರವನ್ನು ತಿಳಿಸ್ಕೊಡ್ಬೇಕು ಪ್ರತಿಯೊಬ್ಬರು ಈ ಪ್ರಶ್ನೆಗೆ ಉತ್ತರವನ್ನು. ಯಾಕಂದ್ರೆ ಇಷ್ಟೋ ತನಕ ಅದನ್ನೇ ಹೇಳಿದ್ದೀನಿ. ನೋಡೋಣ ಎಷ್ಟು ಜನ ಟ್ರೈ ಮಾಡ್ತೀರಾ. ಯಾಕಂದರೆ ನಿಮಗೆ ಈ ವೆಟ್ಲ್ಯಾಂಡ್ ರಾಮ್ಸರ್ ತಾಣಗಳಲ್ಲಿ ಏನಂತಂತಂದರೆ ಲೇಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಲೈಕ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಸಿಹಿ ನೀರಿನ ಸರೋವರ ಭಾರತದಲ್ಲಿ ಅತಿ ದೊಡ್ಡದು ಯಾವುದಂದರೆ ಇದು ಉಲಾರ್ ಲೇಕು, ಜಮ್ಮು ಕಾಶ್ಮೀರದಲ್ಲಿದೆ. ಓಕೆ, ಹಾಗೆ ನಮಗೆ ಉಪ್ಪು ನೀರಿನ ಸರೋವರ ಯಾವುದಪ್ಪ ಅತಿ ದೊಡ್ಡದು ಅಂತಂದರೆ ಅದು ಚಿಲಿಕಾ, ಒಡಿಸ್ಸಾದಲ್ಲಿದೆ. ಇದನ್ನು ಲಗೂನ್ ಅಂತ ಕೂಡ ಕರಿತೀವಿ ಅಂತ ಹೇಳಿದ್ವಿ. ಹಾಗೆ ವೆಂಬನಾಡು ನೋಡಿದ್ವಿ, ಪುನ್ನಮಡ ಲಾಂಗೆಸ್ಟ್ ಲೇಕು. ಅದೇ ಥರನೇ ನಮಗೆ ಹಲವಾರು ಲೇಕ್ಗಳು ಬರ್ತಾವೆ ನಮಗೆ. ಹೌದಾ? ಸೊ ನಮಗೆ ಜಿವೆಲಿಂದ ಕ್ರೌನ್ ಆಫ್ ಕಾಶ್ಮೀರ್ ಅಥವಾ ಕಾಶ್ಮೀರ್ಸ್ ಜಿವೆಲ್ ಅಂತ ಕರಿತೀವಿ. ದಾಲ್ ಸರೋವರನ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ, ದಾಲ್ ಸರೋವರ. ಓಕೆ, ಹಲವಾರು ಇದೇ ಥರ ಸರೋವರಗಳ ಬಗ್ಗೆನೂ ಕೂಡ ಅದ್ಭುತವಾದ ಮಾಹಿತಿಗಳಿದ್ದಾವೆ. ಸೊ ನಿಮಗೇನಾದರೂ ಸ್ಟ್ಯಾಟಿಕ್ ಅಂದರೆ ನ್ಯಾಷನಲ್ ಪಾರ್ಕ್ಸ್ಗಳು ನನಗೆ ನೆನಪಿಡ್ಕೋಬೇಕು ಸರ್ 107 ತುಂಬ ಸುಲಭವಾಗಿ ಅಂತಿತ್ತಂದರೆ ಟ್ರಿಕ್ಸ್ ಮುಖಾಂತರ ವೀಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ನಿಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸರ್ ನ್ಯಾಷನಲ್ ಪಾರ್ಕ್ ಲಿಂಕ್ ಅಂತ ಹಾಕಿ ನಿಮಗೆ ಕಮೆಂಟ್ ಹಾಕ್ಕೊಡ್ತೀನಿ, ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಸೊ ಯಾರಿಗಾರು ಲೇಕ್ಸ್ ಬಗ್ಗೆ ಬೇಕಿದ್ರೆ ಸರ್ ಲೇಕ್ಸ್ ಲಿಂಕ್ ಅಂತ ಕಳಿಸಿ, ನಾನು ಖಂಡಿತ ಲೇಕ್ಸ್ ಬಗ್ಗೆನೂ ಕೂಡ ನಿಮಗೆ ವೀಡಿಯೋ ಕಳಿಸ್ಕೊಡ್ತೀನಿ. ಸರಿನಾ? ಸೊ ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ತಯಾರು ನಡೆಸ್ತಿದ್ರೆ 2026ರಲ್ಲಿ ಸರ್ಕಾರಿ ಉದ್ಯೋಗ ಬೇಕಿತ್ತಂದರೆ ಲರ್ನ್ ಆನ್ಲೈನ್ ನಿಮಗೊಂದು ಒಳ್ಳೆಯ ಅವಕಾಶ ಇರುತ್ತೆ. ಸೊ ಅದರದ್ದು ಕೂಡ ನಿಮಗೆ ಆಲ್ರೆಡಿ ಓರಿಯೆಂಟೇಷನ್ ಆಗಿದೆ. ಅದರ ಲಿಂಕ್ ಬೇಕಿದ್ರೂ ಕೂಡ ಓರಿಯೆಂಟೇಷನ್ ಲಿಂಕ್ ಅಂತ ಹಾಕಿ ಖಂಡಿತ ನಿಮಗೆ ಕಮೆಂಟಲ್ಲಿ ನಾನು ಕಳಿಸ್ಕೊಡ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತಂದರೆ ಲೈಕ್ ಮಾಡಿ. ಹಾಗೆ
ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ರಾದರ್ ದನ್ ಹೋಮ್ವರ್ಕ್ ಜೊತೆಗೆ ಕಮೆಂಟ್ ಕೂಡ ಮಾಡಿ ಹೆಂಗೆ ಅನ್ನಿಸ್ತು ಅಂತ. ಓಕೆ, ಯಾರೋ ಡೌಟ್ ಇದ್ದರೆ ಆ ನಂಬರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಎವ್ರಿವನ್, ಬಾಯ್ ಬಾಯ್, ನಮಸ್ಕಾರ ಎಲ್ಲರಿಗೂ. ಮತ್ತೆ ಮುಂದಿನ ವೀಡಿಯೋದಲ್ಲಿಗೆ ಭೇಟಿ ಆಗೋಣಂತೆ. ಇದೇ ಥರ ಒಂದು ಅಪ್ಡೇಟೆಡ್ ನ್ಯೂಸ್ಗಳನ್ನ ಕಲಿಯೋಣ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ಒಂದು ಏನಪ್ಪ ಅಂತಂದರೆ ಕರೆಂಟ್ ಅಫೇರ್ಸ್ನ ಸ್ಟ್ರಾಂಗ್ ಮಾಡಿಕೊಂಡು ಹೋಗೋಣ. ಓಕೆನಾ? ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.